ನಮಸ್ಕಾರ ಸ್ನೇಹಿತರೆ, ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಇದೀಗ ಸಂಘರ್ಷ ಸ್ಫೋಟ ಆಗಿದ್ದು ರಾಜಕೀಯ ಜಟಾಪಟಿಗೆ ಅಖಾಡ ಸಜ್ಜಾಗಿದೆ. ಒಂದು, ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ವಿಚಾರದಿಂದ ಹಿಂದೆ ಸರಿಯಲ್ಲ ಎನ್ನುವ ಸಂದೇಶವನ್ನ ನೂತನ ಸಿಎಂ ಡಿ.ಕೆ. ಶಿವಕುಮಾರ್ ಕೊಟ್ಟಿದ್ದು 3 ಗ್ರಾಮಗಳ 518 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಗುರುತಿಸಿ ಅಧಿಸೂಚನೆಯನ್ನ ಜಾರಿ ಮಾಡೋದ್ರ ಮೂಲಕ ಅಲ್ಲಿ ಟೌನ್ಶಿಪ್ ಕಡ್ಡಾಯ, ಟೌನ್ಶಿಪ್ ಬಂದೇ ಬರುತ್ತೆ ಎನ್ನುವ ಸಂದೇಶವನ್ನ ಸುಳಿವನ್ನ ಅವರು ಕೊಟ್ಟಿದ್ದಾರೆ. ಇದು ಕುಮಾರಸ್ವಾಮಿ ಅವರನ್ನ ಕೆರಳಿಸಿದೆ, ಕೆಲವು ರೈತರನ್ನು ಕೆರಳಿಸಿದೆ. ರೈತ ಸಂಘಟನೆಗಳ ಜೊತೆಗೆ ಕುಮಾರಸ್ವಾಮಿ ಕೂಡ ಇವತ್ತು ಕೆಂಡ ಕಾರಿದ್ದಾರೆ. ಬರುವ ದಿನಗಳಲ್ಲಿ ಇದು ರಣರಂಗವಾಗುವುದು ನಿಶ್ಚಿತ ಎನ್ನುವ ಒಂದು ಸುಳಿವು ಕೂಡ ನಮಗೆ ಸಿಗ್ತಾ ಇದೆ. ಹಾಗಾದ್ರೆ ಬನ್ನಿ, ಅಲ್ಲಿ ಏನೆಲ್ಲ ಆಗ್ತಾ ಇದೆ ಈ ಅಧಿಸೂಚನೆಯ ನಂತರ ಕುಮಾರಸ್ವಾಮಿ ಏನ್ ಹೇಳಿದ್ರು ಈ ಬಗ್ಗೆ ಇಂದಿನ ಮಾತು ಮಂಥನ. ಸ್ನೇಹಿತರೆ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವಾ? ಅಲ್ಲಿ ಹೋದಾಗ ಅಲ್ಲಿಂದ ಅವರೇ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದೋದ್ರಲ್ಲ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ ರೈತರಿಗೆ. ಗೆಳೆಯರೆ, ಬಿಡದಿ ಟೌನ್ಶಿಪ್ ಇದೀಗ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವಿನ ಜಟಾಪಟಿಗೆ ಕಾರಣ ಆಗಿದೆ. ಬಿಜೆಪಿ ಕೂಡ ಇದನ್ನ ಬಲವಾಗಿ ವಿರೋಧ ವ್ಯಕ್ತಪಡಿಸಿದೆ. ಒಂದು, ಆ ಭಾಗದ ರೈತರಿಂದ ಸುಮಾರು 9,000 ಎಕರೆ ಭೂಮಿಯನ್ನ, ಅವರ ಅನ್ನದ ಮೂಲವಾಗಿರುವ, ದುಡಿಮೆಯ ಮೂಲವಾಗಿರುವ ಭೂಮಿಯನ್ನ ಸರ್ಕಾರ ಬಲವಂತವಾಗಿ ಕಿತ್ಕೋತಾ ಇದೆ ಅಂತ ವಿಶೇಷವಾಗಿ ಜೆಡಿಎಸ್ ಮತ್ತು ರೈತ ಸಂಘಟನೆಗಳು ಆಕ್ರೋಶವನ್ನು ವ್ಯಕ್ತಪಡಿಸಿವೆ. ಅಲ್ಲಿ ಹಸಿರು ಪ್ರದೇಶ, ಅಲ್ಲಿ ಆಹಾರ ಉತ್ಪಾದನೆಯ ಪ್ರದೇಶ, ಕೃಷಿ ಪ್ರದೇಶ, ಅಲ್ಲಿ ಟೌನ್ಶಿಪ್ ನಿರ್ಮಾಣ ಮಾಡೋದ್ರ ಮೂಲಕ ರೈತರ ಬದುಕನ್ನ ಒಕ್ಕಲೆಬ್ಸೋದಕ್ಕೆ, ಅವರ ಬದುಕನ್ನ ನಾಶ ಮಾಡೋದಕ್ಕೆ ಈ ಸರ್ಕಾರ ಯೋಜನೆ ರೂಪಿಸಿದೆ ಅನ್ನೋದು ಇಲ್ಲಿ ಆಕ್ರೋಶದ ಮುಖ್ಯವಾದಂತಹ ಭಾಗ. ಆದರೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಆ ಯೋಜನೆಯನ್ನು ರೂಪಿಸಲಾಗಿತ್ತು. ಆದ್ದರಿಂದ ಆ ಯೋಜನೆಗೆ ಸ್ವಲ್ಪ ಮಾರ್ಪಾಡು ಮಾಡಿ ನಾವು ಅದನ್ನ ಮುಂದುವರಿಸ್ತಾ ಇದ್ದೀವಿ. ಕುಮಾರಸ್ವಾಮಿ ಕೂಡ ಇದಕ್ಕೆ ಹೊಣೆ ಎನ್ನುವುದು ಸರ್ಕಾರದ ಸ್ಪಷ್ಟನೆ. ಆದರೆ ಕುಮಾರಸ್ವಾಮಿ ಅವರು ಇಲ್ಲ, ನಾವು ಅದನ್ನ ಮಾಡಿದ ನಿಜ, ಆದರೆ ಒತ್ತಡಕ್ಕೆ ಮಾಡಿದ್ದು ನಾವು ಆ ಯೋಜನೆಯಿಂದ ಹಿಂದೆ ಸರಿದಿದ್ವಿ ಅನ್ನುವ ಮಟ್ಟಕ್ಕೆ ಬಂದು ನಿಂತಿತ್ತು. ಸ್ಥಳೀಯವಾಗಿ ಅಲ್ಲಿ ಗ್ರಾಮಗಳಲ್ಲಿ ರೈತರು ಪ್ರೊಟೆಸ್ಟ್ ಅನ್ನು ಆರಂಭ ಮಾಡಿದ್ರು ಮತ್ತು ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ಕೊಡೋದಿಲ್ಲ ಅನ್ನುವ ಒಂದು ಸಂದೇಶವನ್ನ ಸರ್ಕಾರಕ್ಕೆ ಕೊಟ್ಟಿದ್ರು. ಸರ್ಕಾರದ ಜೊತೆ ನಡೆಸಿದ ಮಾತುಕತೆ ಕೂಡ ಕೆಲವು ಸರಿ ವಿಫಲ ಆಗಿತ್ತು. ಆದರೆ ಹೊಸ ಸಿಎಂ ಆಗಿ ಡಿ.ಕೆ. ಶಿವಕುಮಾರ್ ಅವರು ಈ ಯೋಜನೆಯ ಬಗ್ಗೆ ವಿಶೇಷ ಆಸಕ್ತಿಯನ್ನು ಮೊದಲಿಂದಲೂ ಹೊಂದಿದ್ದವರು. ಅವರು ಬರ್ತಾ ಇದ್ದ ಹಾಗೇನೆ 3 ಗ್ರಾಮಗಳ 518 ಎಕರೆ ಭೂಮಿಯನ್ನ ವಶಪಡಿಸಿಕೊಂಡು ಅದನ್ನ ಅಧಿಸೂಚನೆಯ ಮೂಲಕ ಜಾರಿಗೊಳಿಸಿದರೆ 754 ರೈತರಿಗೆ ನೀವು ದಾಖಲೆಯನ್ನ ತನ್ನಿ, ನೀವು ಪಹಣಿ ಮತ್ತೆ ಖಾತೆ ಈ ತರದ್ದೆಲ್ಲ ತಂದು ನೀವು ಪರಿಹಾರವನ್ನ ಪಡೆದುಕೊಳ್ಳಿ ಅಂತ ಸ್ಪಷ್ಟವಾಗಿ ಹೇಳಲಾಗಿದೆ. ಪರಿಹಾರ ಪಡ್ಕೊಳ್ಳಿ ಅಂದ್ರೆ ಎಷ್ಟು ಪರಿಹಾರ? 1 ಎಕರೆಗೆ 2,07,00,000ದಿಂದ 2,14,00,000ವರೆಗೆ ಅವರು ಆ ಪರಿಹಾರವನ್ನು ನಿಗದಿಪಡಿಸಲಾಗಿದೆ. ಸಮರ್ಪಕ ದಾಖಲೆಗಳು ಸಲ್ಲಿಕೆ ಆದ ನಂತರ ನಿಮ್ಮ ಖಾತೆಗೆ ಸರ್ಕಾರ ಪರಿಹಾರವನ್ನ ಹಾಕುತ್ತೆ ಅಂತ ಅಧಿಸೂಚನೆಯಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಲಾಗಿದೆ. ಒಂದು, ಕೆಂಪಯ್ಯನಪಾಳ್ಯ, ವಡೇರಹಳ್ಳಿ, ಹಾಗೆಯೇ ಮಂಡಲದ ಹಳ್ಳಿ ಎನ್ನುವ 3 ಹಳ್ಳಿಗಳಲ್ಲಿ ಭೂಮಿಯನ್ನ ಸ್ವಾಧೀನಪಡಿಸಲಾಗಿದೆ. ಇದರ ಅರ್ಥ ಏನು ಅಂತಂದ್ರೆ, ಯಾರು ಏನೇ ಪ್ರೊಟೆಸ್ಟ್ ಮಾಡಿದ್ರು, ಯಾವ ರಾಜಕೀಯ ಪಕ್ಷ ಇಲ್ಲಿ ಬೆಲೆ ಬೇಯಿಸ್ಕೊಳ್ಳೋಕೆ ಪ್ರಯತ್ನ ಪಟ್ಟರು ಜೆಡಿಎಸ್ಗೆ, ನಾನು ಈ ಯೋಜನೆಯನ್ನ ಹಿಂದೆ ಸರಿಯೋದಿಲ್ಲ, ಹಂತ ಹಂತವಾಗಿ ಭೂಮಿಯನ್ನ ನಾವು ಸ್ವಾಧೀನ ಮಾಡ್ಕೋತೇವೆ ಅನ್ನೋದು ಈ ಒಂದು ಅಧಿಸೂಚನೆಯ ಒಂದು ಸಾರಾಂಶ ಆಗಿದೆ. ಮತ್ತು 2 ಕೋಟಿ 2.25 ಕೋಟಿಯವರೆಗೂ ಕೂಡ ನಾವು ಪರಿಹಾರ ಕೊಡೋದಕ್ಕೆ ಸಿದ್ಧ ಎನ್ನುವಂತಹ ಸುಮಾರು 200 ರೈತರು ಈಗಾಗಲೇ ಪರಿಹಾರಕ್ಕೆ ಮುಂದಾಗಿದ್ದಾರಾದರೂ ಕೂಡ 750 ರೈತರನ್ನ ಗುರುತಿಸಲಾಗಿದ್ದು ಅವರು ಪರಿಹಾರ ಒಪ್ಕೋತಾರ, ತಮ್ಮ ಭೂಮಿಯನ್ನ ಬಿಟ್ಕೊಡಕ್ಕೆ ಒಪ್ಕೋತಾರ ಅನ್ನೋದು ಇಲ್ಲಿ ಮುಖ್ಯವಾದಂತಹ ಪ್ರಶ್ನೆ ಆಗಿದೆ. ಈ ಬಗ್ಗೆ ಕುಮಾರಸ್ವಾಮಿ ಅವರು ಈಗಾಗಲೇ ತಕ್ಷಣ ಇದರ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆ ಪ್ರತಿಕ್ರಿಯೆ ಏನು ಹೇಳ್ತಾರೆ ನೋಡೋಣ ಬನ್ನಿ. ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸ ಮಾಡ್ತಾ ಇರತಕ್ಕಂಥ ಪ್ರತಿಭಟನೆ ಏನಿದೆ, ಸರ್ಕಾರ ಹಲವಾರು ರೀತಿಯಲ್ಲಿ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇರತಕ್ಕಂಥವರು ಮತ್ತು ಬೆಂಬಲ ಕೊಡಲಿಕ್ಕೆ ಹೋದವರಿಗೆ ಪೊಲೀಸ್ ಇಲಾಖೆ ವತಿಯಿಂದ FIRಗಳನ್ನು ಹಾಕಿ
ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು. ನಾನು ಈಗಿನ ಗೃಹ ಸಚಿವರು ಹೊಸದಾಗಿ ಬಂದಿದ್ದಾರೆ ಈಗ, ಅವರ ಹೇಳಿಕೆನೂ ನಾನು ಗಮನಿಸಿದ್ದೇನೆ ದೆಹಲಿಯಲ್ಲಿದ್ದಾಗಲೇ. ಅವರು ಯಾವುದು FIRಗಳನ್ನೇ ಹಾಕಿಲ್ಲ ಅಂತೇಳಿದ್ರೆ ಇವತ್ತು FIR ಹಾಕಿದ್ರೆ ತೆಗೆಸ್ತೀವಿ ಅಂತ ಹೇಳ್ತಾರೆ. ಈ ರಾಜ್ಯದಲ್ಲಿ ಯಾವೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ವಿರೋಧವನ್ನು ವ್ಯಕ್ತಪಡಿಸ್ತಕ್ಕಂಥದ್ದಕ್ಕೆ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಕ್ಕಂಥವ್ರ ಮೇಲೆ ದಬ್ಬಾಳಿಕೆ ಮಾಡಿ ಪೊಲೀಸ್ ಇಲಾಖೆಯ ದೌರ್ಜನ್ಯ ಇವತ್ತೇನು ನಡೀತಾ ಇದೆ. ಅದ್ರ ಜೊತೆಗೆ ಕೆಲವು ರೈತ ವಿರೋಧಿ ನೀತಿ ಅನ್ವಯಿಸ್ತಾ ಇರ್ತಕ್ಕಂಥ ಜನಪ್ರತಿನಿಧಿಗಳು ಸಹ ಇದಕ್ಕೆ ಭಾಗಿಯೇನಾಗಿದ್ದಾರೆ. ಬಹುಶಃ ಯಾವುದೇ ಆದಿಸೂಚಿಯನ್ನು ಹೊರಡಿಸಿದ್ರು ಅಲ್ಲಿ ರೈತರು ಅದಕ್ಕೆ ಒಪ್ಪಿಗೆ ಕೊಟ್ಟಿಲ್ಲ. ರೈತರಿಂದ ಯಾವುದೇ ರೀತಿಯ ಒಂದು ಮೀಟಿಂಗ್ಗಳು ಮಾಡದೆ ಸುಮಾರು 3,500 ರೈತರು ಕುಟುಂಬಗಳೇನಿದ್ದಾವೆ ಎಲ್ಲರಲ್ಲಿ 80% ವಿರೋಧ ಇದೆ. ಅಂಥ ಪರಿಸ್ಥಿತಿನಲ್ಲಿ ಇವತ್ತು ಸರ್ಕಾರ ಒಂದು ರೀತಿ ದಬ್ಬಾಳಿಕೆ ಮುಖಾಂತರ ನಾವು ಮಾಡಿದ್ದೇ ತೀರ್ಮಾನ ಅಂತಕ್ಕಂಥ ರೀತಿಯಲ್ಲಿ ಹೊರಟಿದ್ದಾರೆ. ಇವತ್ತು ಹಲವಾರು ಪ್ರದೇಶದಲ್ಲಿ ಡ್ರೈ ಲ್ಯಾಂಡ್ ಇರ್ತಕ್ಕಂಥ ಏರಿಯಾಗಳಿದೆ. ಅದನ್ನು ಇವತ್ತು ಐಡೆಂಟಿಫೈ ಮಾಡಿ ಏನು ಬೇಕಾದರೂ ಅಭಿವೃದ್ಧಿಗೆ ಇವತ್ತಿನ ಸಮಸ್ಯೆಗಳ ಪರಿಹಾರಕ್ಕೆ ಜಾಗವನ್ನು ಹುಡುಕಲಿ. ಇಲ್ಲಿ ಯಾರು ರೈತರು ನಿಜವಾಗಿ ಇವತ್ತು ನಿಜವಾದ ಕೃಷಿಯನ್ನು ಮಾಡ್ತಾ ಇದ್ದಾರೆ, ಇವತ್ತು ಅಂಥ ರೈತರನ್ನ ಒಕ್ಕಲೆಬ್ಸೋದ್ರಿಂದ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ರೈತರಿಗೆ ಇವತ್ತು ಬೆಂಬಲ ಕೊಡಬೇಕು ಅಂತಕ್ಕಂಥದ್ದು ಒಂದು ಕಡೆ ಹೇಳ್ತೀವಿ. ಇವತ್ತು ಆಹಾರ ಉತ್ಪಾದನೆ ಇರ್ಬೋದು ಮತ್ತು ಬೇರೆ ಬೇರೆ ದೇಶಗಳಿಗೆ ರಫ್ತು ಮಾಡ್ತಕ್ಕಂಥ ರೀತಿಯ ಒಂದು ತೋಟಗಾರಿಕೆ ಒಂದು ಕೃಷಿ ಕೆಲಸವನ್ನು ನಿರ್ವಹಣೆ ಏನು ಮಾಡ್ತಾ ಇದ್ದಾರೆ. ಆ ಭಾಗದಲ್ಲಿ ಜನ ಇವತ್ತು ಈ ಕೃಷಿಯಿಂದ ಉತ್ತಮವಂತ ಬದುಕನ್ನು ಇವತ್ತು ಅವ್ರು ಕಾಣ್ತಾ ಇದ್ದಾರೆ. ಈ ಪ್ರಕರಣ ಸರ್ಕಾರ ಪಟ್ಟು ಹಿಡಿದಿರೋದು. ಅಧಿಕಾರಕ್ಕೆ ಬರ್ತಿದ್ದಾಗಿನ DK ಶಿವಕುಮಾರ್ ಯಾವುದೇ ಕಾರಣಕ್ಕೂ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ಹಿಂದೆ ಸರಿಯಲ್ಲ ಎನ್ನುವ ಒಂದು ಪಟ್ಟಿಗೆ ಅವರು ಅಂಟ್ಕೊಂಡು ಕೂತಿರೋದು. JDSಗೂ ಕೂಡ ಸಿಟ್ಟು ಬಂದಿದೆ. ಅವರು ಆ ಭಾಗದಲ್ಲಿ ಹಳ್ಳಿಗಳಲ್ಲೆಲ್ಲ ತಿರುಗಿ ಈ ಯೋಜನೆಯ ವಿರುದ್ಧ ಅರಿವನ್ನು ಮೂಡಿಸ್ತಾ ಇದ್ದಾರೆ. ಕುಮಾರಸ್ವಾಮಿ ಮತ್ತೊಂದು ಸರಿ ಹೇಳ್ತಿದ್ದಾರೆ, ಇದರ ವಿರುದ್ಧ ಸಮರ ಸಾರ್ತೇವೆ, ಕಾನೂನು ಸಮರವನ್ನು ಸಾರ್ತೇವೆ ಮತ್ತು ಪ್ರತಿಭಟನೆಯನ್ನು ಮಾಡ್ತೇವೆ, ಖಂಡಿತವಾಗಿ ರೈತರ ಜೊತೆ ನಾವು ಕೂಡ ಹೋರಾಟಕ್ಕೆ ಹೇಳಿದ್ದೇವೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ. ಮತ್ತೆ ಅವರ ಪ್ರತಿಕ್ರಿಯೆಯನ್ನು ನೋಡೋಣ ಬನ್ನಿ. ನಾನು ಹೋಗ್ಬೇಕಾಗಿಲ್ಲ, ನೀವು ಒಳ್ಳೆ ಹೋಗಿ ಬಂದ್ರಪ್ಪ ಗೊತ್ತಾಗುತ್ತೆ. ಇವತ್ತು ಯಾವ ಶಾಸಕರ ಹೆಸರು ಹೇಳ್ತೀರಿ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವಾ? ಅಲ್ಲಿ ಹೋದಾಗ ಅಲ್ಲಿಂದ ಅವರೇ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದು ಹೋದ್ರಲ್ಲ, ಅವರೇ ಎಲ್ಲ ನಡೆದಿರತಕ್ಕಂಥ ಒಂದು ಘಟನೆಗಳಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆ ಸರ್ಕಾರ ನಿಜಕ್ಕೂ ಆ ಕಾರ್ಯಕ್ರಮಕ್ಕೆ ಅನುಷ್ಠಾನ ತರಬೇಕು ಅಂತ. ಈಗ ಚನ್ನರಾಯಪಟ್ಟಣ ಇಲ್ಲಿ ನಮ್ಮ ದೇವನಹಳ್ಳಿ ಹೋಬಳಿನಲ್ಲಿ ಒಂದು 2-3 ವರ್ಷ ನಡೆಸಿದ್ರು. ಈಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ಅದರಿಂದ ಯಾವುದೇ ಒಂದು ಯೋಜನೆ ನೀವು ತರೋದಾದರೆ ರೈತರುಗಳನ್ನು ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ನಾವು ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂತ ಹೇಳಿದ್ದೀನಿ. ಯಾಕೆಂದರೆ ಕಾನೂನಿನಲ್ಲೇ ಹೋರಾಟ ಮಾಡಬೇಕು, ನಾವು ಬೇರೆ ಇನ್ನೇನು ಮಾಡಲಿಕ್ಕೆ ಆಗೋದಿಲ್ಲ. ಇದು ಒಂದು ರೀತಿಯಲ್ಲಿ ಸಂಘರ್ಷದ ಮೊದಲ ಸುತ್ತಾಗ್ತಾ ಇದೆ. ಸರ್ಕಾರ ಮತ್ತು ಕುಮಾರಸ್ವಾಮಿ ಅವರು JDSನವರು ಈ ಒಂದು ವಿದ್ಯಮಾನದಿಂದ ಒಂದು ರೀತಿಯಲ್ಲಿ ಮುಂದೇನು ಮಾಡಬೇಕು ಎನ್ನುವ ನಿಟ್ಟಿನಲ್ಲಿ ಅವರೀಗ ಚರ್ಚೆಯನ್ನು ಆರಂಭಿಸಿದ್ದಾರೆ. ಇನ್ನು ಬೇರೆ ಬೇರೆ ರೈತ ಸಂಘಟನೆಗಳು ಮತ್ತು ಸ್ಥಳೀಯ ರೈತರು ತಮ್ಮ ಭೂಮಿನೂ ಇನ್ನು ಹೋಗುತ್ತೆ ಎನ್ನುವ ಒಂದು ಅವರಿಗೆ ಸುಳಿವು ಸಿಕ್ಕಿರುವ ಹಿನ್ನೆಲೆಯಲ್ಲಿ ಅವರು ಕೂಡ ಪ್ರತಿಭಟನೆಗೆ ಸಜ್ಜಾಗುವುದು ನಿಶ್ಚಿತ ಆಗಿದೆ. ಈ ರೈತರನ್ನ ಸರ್ಕಾರ ಹೇಗೆ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ? ಈ ರೈತರಲ್ಲಿ ಒಟ್ಟು 9,000 ಎಕರೆ ಭೂಮಿಯನ್ನು ಗುರುತಿಸಲಾಗಿದೆ. ಆದರೂ ಕೂಡ ಅಂತಿಮವಾಗಿ ಎಷ್ಟು ಭೂಮಿಯನ್ನ ಪಡ್ಕೊಳ್ಳುತ್ತೆ? ಈ ವಿಚಾರಗಳು ಮುಖ್ಯವಾಗಿದೆ ಮತ್ತು ವಿಶೇಷವಾಗಿ ಹೊಸ CM ಇದನ್ನ ಹೇಗೆ ಎದುರಿಸ್ತಾರೆ ಅನ್ನೋದು ಕೂಡ ಒಂದು ಸವಾಲಿನ ಪ್ರಶ್ನೆಯಾಗಿದೆ. ಸದ್ಯಕ್ಕೆ ಇಷ್ಟು ಸಾಕು. ದಯವಿಟ್ಟು ದಿ ಪೋಸ್ಟ್ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ ಗೆಳೆಯರೆ. ನಮಸ್ಕಾರ.